ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಿದ್ರು. ಇಲ್ಲಿಯವರೆಗೂ ರನ್ಯಾ ಒಬ್ಬ ಸಚಿವರಿಗೆ ಕರೆ ಮಾಡಿದ್ದಾರೆ ಅನ್ನೋ ವಿಷಯ ಮಾತ್ರ ಚರ್ಚೆಯಲ್ಲಿತ್ತು. ಆದರೆ ನನಗೆ ಆ ಸಚಿವರ ಹೆಸರು ಗೊತ್ತಿದೆ ಅಂತ ಯತ್ನಾಳ್ ಇವತ್ತು ಬಾಂಬ್ ಸಿಡಿಸಿದ್ದಾರೆ. ಅಧಿವೇಶನದಲ್ಲಿ ಆ ಸಚಿವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಾರೆ. ರನ್ಯಾಗೆ ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿಯನ್ನ ಈಗಾಗಲೇ ಅವರು ಸಂಗ್ರಹ ಮಾಡಿದ್ದಾರಂತೆ. ರನ್ಯಾಗೆ ಬೆಂಬಲಕ್ಕೆ ನಿಂತಹ ಸಚಿವರು ಯಾರು ಅನ್ನೋದು ಕೂಡ ಗೊತ್ತಿದೆ. ಎಲ್ಲವನ್ನ ಅಧಿವೇಶನದಲ್ಲಿ ಬಿಚ್ಚಿಡ್ತೀನಿ ಅಂತ ಹೇಳೋ ಮೂಲಕ ಯತ್ನಾಳ್ ಕುತೂಹಲವನ್ನ ಮೂಡಿಸಿದ್ದಾರೆ. ವಿಜಯಪುರದಲ್ಲಿ ಇವತ್ತು ಬಿಜೆಪಿ ಶಾಸಕ ಯತ್ನಾಳ್ ಈ ವಿಚಾರವಾಗಿ ಮಾತನಾಡಿದ್ರು. ಇಲ್ಲಿಯವರೆಗೂ ಸಚಿವರ ಹೆಸರು ಇದೆ ಅಂತ ಹೇಳ್ತಿದ್ದಾರೆ. ಯಾವ ಸಚಿವರು ಅಂತ ಯಾರು ಕೂಡ ಬಾಯ್ ಬಿಡ್ತಾ ಇಲ್ಲ. ಆ ಕೆಲಸವನ್ನ ನಾನು ಮಾಡ್ತೀನಿ. ಇದನ್ನ ಅಧಿವೇಶನದಲ್ಲೇ ನಾನು ಅವರ ಹೆಸರನ್ನ ಬಟಾಬಯಲು ಮಾಡ್ತೀನಿ. ಅವರು ಯಾವ ರೀತಿಯೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ನನಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಸಚಿವರಿಗೊಬ್ಬರಿಗೆ ರನ್ಯಾ ಕರೆ ಮಾಡಿದ್ರು ಇವತ್ತು ಆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತಗಲಾಕೊಂಡ ನಂತರದಲ್ಲಿ ಅನ್ನುವಂತಹ ವಿಷಯ ಇದೆ. ಸೊ ಅದಾದ ನಂತರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಆ ಸಚಿವರು ಯಾರು ಅಂತ. ಇಬ್ಬರಿಬ್ರು ಸಚಿವರು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅವರ ಹೆಸರನ್ನ ಯಾಕೆ ಯಾರು ಬಹಿರಂಗಪಡಿಸ್ತಾ ಇಲ್ಲ, ತನಿಖಾ ಹಂತದಲ್ಲಿ ಬಹಿರಂಗವಾಗುತ್ತಾ ಅನ್ನೋ ಕುತೂಹಲಕ್ಕೆ ಈಗ ಯತ್ನಾಳ್ ಉತ್ತರ ಕೊಟ್ಟಿದ್ದಾರೆ. ಹೌದು, ಇಬ್ಬರ ಬಗ್ಗೆ ನೀವು ಮಾಹಿತಿ ಇದೆ? ನಮ್ಗೇನು ಮಾತಾಡ ಸಚಿವರೇ ನೋಡ್ರಿ. ಈಗ ನಾಳೆ ನಾವು ಸದಂತ ಹೇಳ್ತೀವಿ ಯಾರ್ಯಾರು ಅದಾರ. ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಗೋಲ್ಡ್ ಎಲ್ಲಿ ತಂದರು ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತೀನಿ, ಯಾರೇ ತಪ್ಪು ಮಾಡೋದು ಕೇಂದ್ರದಾಗಿರು. ಹಾಗಿದ್ರೆ ಪ್ರೋಟೋಕಾಲ್ ವ್ಯವಸ್ಥೆಗೆ ಎಲ್ಲಾ ತಯಾರಿಗಳನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಸಚಿವರ ಹೆಸರನ್ನ ನಿಜಕ್ಕೂ ಯತ್ನಾಳ್ ಬಹಿರಂಗಪಡಿಸ್ತಾರಾ?